ನಮಸ್ಕಾರ ಸ್ನೇಹಿತರೆ. ಇದು ಒಂದು ಹೊಸ ಅಧ್ಯಾಯದ ನಾಂದಿಯಾಗಿದೆ. ಈ ಸ್ವಾಮಿ ವೇದಾಂತ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿದಲ್ಲಿ ಅನೇಕ ವಿಸ್ಮಯಕಾರಿ ಅದ್ಭುತವಾದ ವಿಚಾರಗಳನ್ನು ತಿಳಿಯಬಹುದು. ಈ ಚಾನಲ್ನಲ್ಲೂ ಮಾಡಲು ಅನೇಕ ಪರಿಶ್ರಮಗಳನ್ನು ಒಳಗೊಂಡಿದೆ. ಇದರಲ್ಲಿ ಯಾವುದೇ ರಾಜಕೀಯ, ಧರ್ಮ, ಯಾವುದೇ ವಿವಾದಗಳು ಮತ್ತು ವ್ಯಕ್ತಿಗಳ ತೇಜೋವಧೆಗೆ ಬಳಸಲಾಗಿಲ್ಲ. ಇಲ್ಲಿ ನಮ್ಮ ನಾಡು, ಸಂಸ್ಕೃತಿ, ಕಲೆ, ಜೀವನ, ಭಾಷೆ, ಆಚರಣೆ ಮತ್ತು ಸನಾತನ ಸಂಪ್ರದಾಯಗಳ ವಿಷಯಗಳನ್ನು ಮುಖ್ಯವಾಗಿ ಒಳಗೊಂಡಿದೆ. ಇಂತಿ ನಿಮ್ಮ ಆಶೀರ್ವಾದಗಳನ್ನು ಬಯಸುತ್ತಾ ಪ್ರಾರಂಭಿಸೋಣ. ನೀವು ಇದನ್ನು ಹೆಚ್ಚು ಜನರಿಗೆ ಸೇರುವಂತೆ ಪ್ರಚಾರ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜಗತ್ತಿನ ಎಲ್ಲ ಕಡೆ ಶಿವನು ಇದ್ದಾನೆ, ಆದರೂ ಪಂಚಭೂತಗಳ ರೂಪದಲ್ಲಿ ಶಿವನು ಇದ್ದಾನೆ ಎಂದು ಸೂಚ್ಯಂಕವಾಗಿ ತೋರಿಸಲು ನಮ್ಮ ಋಷಿಮುನಿಗಳು, ಹಿರಿಯರು 5 ಕಡೆ 5 ರೀತಿಯ ಪಂಚಭೂತಗಳ ಸ್ವರೂಪವನ್ನು ಪ್ರದರ್ಶಿಸುವ ಆಲಯಗಳನ್ನು ನಿರ್ಮಿಸಿದ್ದಾರೆ. ನೀವು ಆ ಆಲಯಗಳನ್ನು ಸಂದರ್ಶಿಸಿದರೆ ಭಗವಂತನ ಸ್ವರೂಪದ ಅರಿವಾಗುತ್ತದೆ. ಸ್ನೇಹಿತರೆ, ಮೊದಲನೆಯದು ವಾಯುಲಿಂಗ. ಇದು ಕಾಳಹಸ್ತಿಯಲ್ಲಿ ಪ್ರತಿಷ್ಠಾಪನೆಯಾಗಿದೆ. ಇದು ಆಂಧ್ರದಲ್ಲಿದೆ. ಆದರೆ ಇದನ್ನು ಯಾರು ಪ್ರತಿಷ್ಠಾಪಿಸಿದ್ದಾರೆ ಎಂದು ಇದುವರೆಗೂ ಯಾರಿಗೂ ತಿಳಿಯದು. ಈ ಆಲಯದಲ್ಲಿ ಒಂದು ವಿಸ್ಮಯ ಜರುಗುತ್ತದೆ. ಅಲ್ಲಿ ಉರಿಯುತ್ತಿರುವ ದೀಪ ವಾಯುಲಿಂಗದ ಪ್ರತೀಕವಾಗಿ ಸೂಕ್ಷ್ಮವಾಗಿ ಚಲನೆಯನ್ನು ಹೊಂದಿರುತ್ತದೆ ಹಾಗೂ ಅಲುಗಾಡುತ್ತಿರುತ್ತದೆ. ಸ್ನೇಹಿತರೆ, ಎರಡನೇ ಲಿಂಗ ಜಂಬುಕೇಶ್ವರ ಜಲಲಿಂಗ. ಈ ಜಂಬುಕೇಶ್ವರ ಆಲಯ ತಿರುಚಿ ಹತ್ತಿರ ಶ್ರೀರಂಗಂಗೆ 11 ಕಿಲೋಮೀಟರ್ ದೂರದಲ್ಲಿದೆ. ಈ ಲಿಂಗದಿಂದ ನೀರು ಉದ್ಭವ ಆಗುತ್ತದೆ. ಅದೇ ಇಲ್ಲಿಯ ವಿಸ್ಮಯವಾದ ವಿಚಾರ. ಇಲ್ಲಿ ಯಾವುದೇ ನದಿ ಹರಿಯುವುದಿಲ್ಲ. ಜಂಬು ಅನ್ನೋ ಋಷಿ ತಪಸ್ಸು ಮಾಡಿ ಈ ಸ್ಥಳದಲ್ಲಿ ಶಿವನನ್ನು ಪ್ರತಿಷ್ಠಾಪನೆಗೊಳಿಸಿದ್ದಾರೆ ಎಂದು ಇತಿಹಾಸ, ನಮ್ಮ ಪುರಾಣಗಳು ಹೇಳುತ್ತದೆ. ಸ್ನೇಹಿತರೆ, ಮೂರನೇ ಲಿಂಗ ಅರುಣಾಚಲೇಶ್ವರ ಅಗ್ನಿಲಿಂಗವಾಗಿದೆ. ಇದು ತಮಿಳುನಾಡಿನ ತಿರುವಣ್ಣಾಮಲೆಯಲ್ಲಿ ಪ್ರತಿಷ್ಠಾಪನೆಗೊಂಡಿದೆ. ಈ ದೇವಾಲಯದ ವಿಸ್ಮಯವೇನೆಂದರೆ ಈ ಆಲಯದ ಗರ್ಭಗುಡಿಯಲ್ಲಿ ನಿರಂತರವಾದ ಆರ್ದ್ರತೆಯ ಅನುಭವವಾಗುತ್ತದೆ. ಇದು ಅಗ್ನಿಯ ಪ್ರತೀಕವಾಗಿದೆ. ನಾಲ್ಕನೆಯ ಲಿಂಗ ಏಕಾಂಬರೇಶ್ವರ ಲಿಂಗವಾಗಿದೆ. ಇದು ಪೃಥ್ವಿಯ ಪ್ರತೀಕವಾಗಿದ್ದು, ಇದು ತಮಿಳುನಾಡಿನ ಕಾಂಚೀಪುರಂ ಬಳಿಯಲ್ಲಿ ನಿರ್ಮಾಣಗೊಂಡಿದೆ. ಇಲ್ಲಿರುವ ವಿಸ್ಮಯವೆಂದರೆ ಇದು ಅತ್ಯಂತ ಪುರಾತನವಾದ ದೇವಾಲಯವಾಗಿದ್ದು, ಇಲ್ಲಿಯ ಲಿಂಗ ಮಣ್ಣಿನ ಅಂಶದಿಂದ ಕೂಡಿದೆ. ಈ ಲಿಂಗಕ್ಕೆ ನೀರಿನ ಅಭಿಷೇಕಕ್ಕೆ ಬದಲು ಒಂದು ರೀತಿಯ ಎಣ್ಣೆಯನ್ನು ಬಳಸುತ್ತಾರೆ. ಕಾತ್ಯಾಯನಿ ಋಷಿಯ ಮಗಳಾಗಿ ಹುಟ್ಟಿದ ಪಾರ್ವತಿ ದೇವಿಯು ಕಾತ್ಯಾಯನಿ ದೇವಿ ಎಂದು ಹೆಸರು ಪಡೆದು ಶಿವನನ್ನು ಸೇರಲು ಈ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ತಪಸ್ಸನ್ನು ಮಾಡಿರುವುದಾಗಿ ಸ್ಥಳ ಪುರಾಣ ಹೇಳುತ್ತದೆ. ಸ್ನೇಹಿತರೆ, ಐದನೇ ಲಿಂಗ ಆಕಾಶ ತತ್ವಲಿಂಗ. ಇದು ತಮಿಳುನಾಡಿನ ಚಿದಂಬರಂ ಆಲಯದಲ್ಲಿದೆ. ಸ್ಥಳ ಪುರಾಣದ ಪ್ರಕಾರ ಇಲ್ಲಿ ಇರುವ ವಿಸ್ಮಯವೇನೆಂದರೆ ಮೊದಲು ತೇಲುವ ಲಿಂಗವಿದ್ದು ಬ್ರಿಟಿಷರ ಕಾಲದಲ್ಲಿ ಈ ಲಿಂಗವನ್ನು ಸ್ಥಳಾಂತರ ಮಾಡಿರಬಹುದಾಗಿದೆ. ಆದರೆ ಈಗ ಖಾಲಿ ಇರುವ ಗರ್ಭಗುಡಿಯಲ್ಲಿ ಆಕಾಶ ಲಿಂಗದ ಪರಿಕಲ್ಪನೆಯಲ್ಲಿ ಪೂಜೆ ಮಾಡಲಾಗುತ್ತದೆ.